Hello everyone, welcome to Sanmarga classes. Let us see question 15 of chapter Chemical Effects of Electric Current. What LED ಅನ್ನ ಯೂಸ್ ಮಾಡಿ ಏನು ಅಡ್ವಾಂಟೇಜ್ ಇದೆ ಅಂತ ಕೇಳ್ತಿದ್ದಾರೆ. ಲೈಟ್ ಎಮಿಟಿಂಗ್ ಡಯೋಡ್ಸ್ ಅಂದ್ರೆ LEDs. ಲೈಟ್ ಇರ್ಬೇಕಂತಿಲ್ಲ ಎಲೆಕ್ಟ್ರಿಕ್ ಬಲ್ಬ್ ಅಲ್ಲಿ ಇರೋ ತರ. ಹಾಗಾಗಿ ಜಾಸ್ತಿ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ಬೇಕಂತಿಲ್ಲ, ಅಲ್ಲಿ ಹೀಟ್ ಆಗೋ ಪ್ರೊಸೆಸ್ ಎಲ್ಲ ಇರೋದಿಲ್ಲ. ಹಾಗಾಗಿ ಜಾಸ್ತಿ ಎಲೆಕ್ಟ್ರಿಸಿಟಿ ಬೇಕಂತಿರಲ್ಲ. ಲೈಟ್ ಎಮಿಟಿಂಗ್ ಡಯೋಡ್ಸ್ ಲೈಟ್ ಅಪ್ ಈವನ್ ವೆನ್ ವೆರಿ ಲಿಟಲ್ ಕರೆಂಟ್ ಫ್ಲೋಸ್. ಹಾಗೆ ಈಗ LED ಅನ್ನೋದು ಕಾಮನ್ ಆಗ್ಬಿಟ್ಟಿದೆ ಅಲ್ವಾ, ಎಲ್ಲಿ ನೋಡಿದ್ರು LED ಯೂಸ್ ಮಾಡಿದ್ದಾರೆ. ಹಾಗಿದ್ರೆ ಬೇರೆ ಬೇರೆ LED ಎಲ್ಲೆಲ್ಲಿ ಅದ್ರ ಯೂಸ್ ನಿಮ್ಗೆ ಗೊತ್ತಿದೆ, ಹೇಳ್ತಾ ಹೋಗ್ಬೋದಾ? ಮನೆಯಲ್ಲಿ ಬಲ್ಬ್ ಆಗಿ ಯೂಸ್ ಮಾಡ್ತಾರೆ LED ಅಲ್ವಾ, ಆಫೀಸ್ ಅಲ್ಲಿ ಇರ್ಬೋದು, ಸ್ಕೂಲ್ ಅಲ್ಲಿ ಇರ್ಬೋದು ಯೂಸ್ ಮಾಡಿರ್ತಾರೆ. ದೆನ್ ಮತ್ತೆಲ್ಲಿ ಯೂಸ್ ಮಾಡ್ತಾರೆ? ವೆಹಿಕಲ್ ಹೆಡ್ಲೈಟ್ಸ್ ಅಲ್ಲಿ ಯೂಸ್ ಮಾಡ್ತಾರೆ, ಇಂಡಿಕೇಟರ್ ಅಲ್ಲಿ ಯೂಸ್ ಮಾಡ್ತಾರೆ, ರಿಮೋಟ್ ಕಂಟ್ರೋಲ್ ಅಲ್ಲಿ ರೆಡ್ ಕಲರ್ ಲೈಟ್ ಇರುತ್ತಲ್ಲ, ಇಟ್ ಈಸ್ ಆಲ್ಸೋ LED ಅಲ್ವಾ. ಯಾವ್ದು ಹಬ್ಬ ಬಂತು, ಫಂಕ್ಷನ್ ಬಂತು, ಡೆಕೋರೇಟಿವ್ ಎಲ್ಲ ಎಷ್ಟ್ ಚಂದ ಪಿಕ್ಕಿ ಆಗತ್ತೆ ಅಲ್ವಾ, ಅಲ್ಲಿ ಯೂಸ್ ಮಾಡೋದು ಯಾವ್ದು? LED. ಮೊಬೈಲ್ ಸ್ಕ್ರೀನ್ಸ್ ಅಲ್ಲಿ LED, ಟಿವಿ ಸ್ಕ್ರೀನ್ಸ್, ಈಗ ಬರ್ತಾ ಇರೋ ಹೊಸ ಟಿವಿ ಅಲ್ಲೆಲ್ಲ LED ಅಲ್ವಾ. ಈ ತರ LED ಅಪ್ಲಿಕೇಶನ್ಸ್ ಜಾಸ್ತಿ ಇದೆ. ಇಲ್ಲಿ ವಾಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ LED ಅಂತ ಕೇಳಿದ್ದಾರೆ. ಕ್ವಶನ್ ಕೇಳಿರೋದು ಯಾವುದು? ವಿತ್ ರೆಸ್ಪೆಕ್ಟ್ ಟು ಕೆಮಿಕಲ್ ಇಫೆಕ್ಟ್ಸ್ ಆಫ್ ಇಲೆಕ್ಟ್ರಿಕ್ ಕರೆಂಟ್, ಆ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ. ಅಂದ್ರೆ ಈಗ ನಾವು LED ಅನ್ನ ಒಂದು ಟೆಸ್ಟರ್ ತರ ಯೂಸ್ ಮಾಡ್ಕೋಬಹುದು. ಈಗ ಸರ್ಕ್ಯೂಟ್ ಅಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋ ಆಗ್ತಿದೆನಾ ಇಲ್ವಾ ಡಿಟರ್ಮೈನ್ ಮಾಡುತ್ತೆ ಅದು. ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋ ಆಗ್ತಾ ಇದ್ರು ಡಿಟರ್ಮೈನ್ ಮಾಡಿರುತ್ತೆ. ಹಾಗಾಗಿ LED ಅನ್ನ ಈ ತರ ಬರೆದ್ರೆ ಆಯ್ತು ನೀವು. ಲೈಟ್ ಎಮಿಟಿಂಗ್ ಡಯೋಡ್ಸ್ ಲೈಟ್ ಅಪ್ ಇವನ್ ವೆನ್ ವೆರಿ ಲಿಟಲ್ ಕರೆಂಟ್ ಫ್ಲೋಸ್ ಅಂತ ಬರೆದ್ರಾಯ್ತು. ಥ್ಯಾಂಕ್ ಯು.